ಜಿಲ್ಲಾ ಪಂಚಾಯಿತಿ CO ಹಟಾವು, ಜಿಲ್ಲಾ ಪಂಚಾಯಿತಿ ಬಚಾವು ಎನ್ನುವ ಒಂದು ಘೋಷಣೆಯಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ಇವರು ಏನು 2025 ಜನವರಿಲಿ ಬಂದ ಮೇಲೆ ಇದುವರೆಗೆ ಸುಮಾರು 1 ವರ್ಷಗಳ ಕಳೆದು ಈಗಾಗಲೇ 1 ವರ್ಷ ಆಯ್ತಾ ಇದೆ. ಇದುವರೆಗೆ ಇವರು ಯಾವುದೇ ಪ್ರಾಮಾಣಿಕತೆ ಇದನ್ನು ಕೆಲಸಗಳನ್ನ ನಿರ್ವಹಿಸ್ತೇನೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗಿದೆ ಮತ್ತು ಇಲ್ಲಿ ಅವ್ಯವಹಾರಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಈಗ ಇಲ್ಲಿಗೆ ಸಂಬಂಧಪಟ್ಟಂಥ ಸುಮಾರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಅದು ಕಬ್ಬಣ 60 ಟನ್ನಷ್ಟು ಕಬ್ಬಣವನ್ನು ಈಗಾಗಲೇ ತುಂಬಿ 6 ತಿಂಗಳಾಗಿದೆ. 6 ತಿಂಗಳಿಂದ ಇದಕ್ಕೆ ಸಮಗ್ರವಾಗಿ ಯಾವುದೇ ಉತ್ತರವನ್ನು ಕೊಡ್ದೇನೆ, ಎಲ್ಲಿದೆ ಏನು ಅನ್ನೋದನ್ನು ಲೆಕ್ಕ ಕೊಡ್ದೇನೆ ಇವರು ನಮಗೆ ಸದಾಯಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಇದನ್ನು ನಮ್ಮ ಏನು ಟ್ಯಾಕ್ಸ್ನ ದುಡ್ಡು ಅದು ನಮ್ಮ ಸರ್ಕಾರದ ಸೊತ್ತು ಮತ್ತು ಮಂಡ್ಯ ಜಿಲ್ಲೆಗೆ ಸೊತ್ತನ್ನು ತಕ್ಕಂಥದ್ದು ಅಂತೇಳಿ ನಾವು ಇದನ್ನು ನಮ್ಮ ಸೊತ್ತನ್ನು ನಾವು ತಂದು ಇಲ್ಲಿ ಹಾಕಬೇಕು. ನಿಮ್ಗೆ ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಹೇಳಿದ್ದೀವಿ, ಕೆಲಸ ಮಾಡಿ ನಿಮ್ಗೆ ಸಂಬಳ ಸಿಗುತ್ತೆ, ಸಂಬಳ ತಗೊಳ್ಳಿ, ನಿಮಗೆ ಮತ್ತು ಓಡಾಡೋಕ್ಕೆ ಕಾರು ಕೊಡ್ತೀವಿ, ಅದಕ್ಕೆ ಖರ್ಚು ವೆಚ್ಚಗಳ ಕೊಡ್ತಾ ಇದೀವಿ. ಆದರೆ ನೀವು ಸರ್ಕಾರಿ ಸೊತ್ತುಗಳನ್ನು ಅಕ್ರಮವಾಗಿ ಮಾರಾಟ ಮಾಡೋಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ಅವ್ರನ್ನ ಮಂಡ್ಯದಿಂದ ತೆರವುಗೊಳಿಸಬೇಕು. ಇಲ್ಲಿಂದ ವರ್ಗಾಯಿಸಬೇಕು ಹೋರಾಟಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ನಾಗರಿಕರು ಕಳೆದ 3 ದಿನಗಳಿಂದ ನಾನು ಸಂಪೂರ್ಣವಾದ ಬೆಂಬಲವನ್ನು ಹಾಗೆ ಹೋರಾಟಕ್ಕೆ ಕಬ್ಬು ಬೆಳೆಗಾರರು ನಮ್ಮ ಮಂಡ್ಯ ಜಿಲ್ಲಾ ನಾಗರಿಕ ಹಿತರಕ್ಷಣಾ ಟ್ರಸ್ಟ್ ರಾಮನಗರ ಸೇರಿದ ಹಾಗೆ ಮತ್ತು ನಾನು ಸಂಪೂರ್ಣವಾದ ಬೆಂಬಲವನ್ನು ಹಾಗೆ ನಮ್ಮ ಕಬ್ಬು ಬೆಳೆಗಾರರ ಅಧ್ಯಕ್ಷ ಅಂತ ವೇಣುಗೋಪಾಲ್ ಇಲ್ಲಿಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರಾಗಿ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಬಂದು ಇವರ ಅಹವಾಲನ್ನು ಈ ಕೂಡಲೇ ಇಲ್ಲಿಯ ಶಾಸಕರು ಮತ್ತು ಜಿಲ್ಲಾ ಪಂಚಾಯತ್ ಆಗಿರ್ತಕ್ಕಂಥ ಲೋಪಗಳ ಪಟ್ಟಿಯನ್ನು ಏನು ಮಾಡಿ ಸರ್ಕಾರದ ಪರವಾಗಿ ಬಂದು ಇವರ ಅಹವಾಲನ್ನು ಕೇಳಿದೆ, ವಿಚಾರಣೆಯನ್ನ ನಡೆಸ್ತಕ್ಕಂಥ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ತನಿಖೆ ಆದ ಲೋಪಗಳ ಪಟ್ಟಿಯನ್ನು ಏನು ಮಾಡಿದ್ದಾರೆ ಆ ಕುರಿತು ನ್ಯಾಯ ಸಿಗ್ತದೆ. ಒಂದು ವಿಚಾರಣೆಯನ್ನ ನಡೆಸ್ತಕ್ಕಂಥ ಜವಾಬ್ದಾರಿತ ಸಂಸ್ಥೆ ಜಿಲ್ಲಾ ಪಂಚಾಯತ್ ಆ ಕುರಿತು ತನಿಖೆ ಆಗೋದಾದ್ರೆ ಜೊತೆಗೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ನ್ಯಾಯ ಸಿಗ್ತದೆ. ಅತ್ಯಂತ ಜವಾಬ್ದಾರಿತವಾಗಿ ಕೆಲಸ ಒಂದು ಜವಾಬ್ದಾರಿತ ಸಂಸ್ಥೆ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲೆಯ ಜನರಿಗೆ ಇವತ್ತು ಜಿಲ್ಲಾಡಳಿತದ ಜೊತೆಗೆ ಜಿಲ್ಲಾ ಪಂಚಾಯತಿ ಆಗಲೇ ಕಳೆದ 3 ದಿನಗಳಿಂದ ಅತ್ಯಂತ ಜವಾಬ್ದಾರಿ ಧರಣಿಗೆ ಆ ಮುಂಚೆ ಮತ್ತು ಜಿಲ್ಲೆಯ ಜನರ ಮಾಹಿತಿಗಳನ್ನು ಕೇಳಿದಾಗ ಅವರು ಉತ್ತರವನ್ನು ಕೂಡ ಹೇಳುವಲ್ಲಿ ಜಿಲ್ಲಾ ಪಂಚಾಯತ್ ಹಾಗಾಗಿ ಕಳೆದ 3 ದಿನಗಳಿಂದ ಇವರು ಸುಮ್ಮನೆ ಧರಣಿಗೆ ಕೂತಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಅನಿವಾರ್ಯ ಮಾಹಿತಿಗಳನ್ನು ಕೇಳಿದಾಗ ಮಾಹಿತಿಗಳನ್ನು ಕೂಡ ಹಾಗಾಗಿ ಈ ಹೋರಾಟ ಜಿಲ್ಲಾ ಪಂಚಾಯತ್ ಯಾಕೋ ಏನು ಸರ್ಕಾರ ಕೂಡಲೇ ಎನಿಸಿದ್ದ ಎಚ್ಚರಿಕೆಯನ್ನು ತಗೊಂಡು ಈ ಹಿನ್ನೆಲೆಯಲ್ಲಿ ತನಿಖೆ ಅನಿವಾರ್ಯವಾಗಿ ಮೇಲೆ ಕ್ರಮ ಕೈಗೊಳ್ಳಬೇಕು. ಹಾಗಾಗಿ ಈ ಹೋರಾಟದ ಏನು ಈಗ ಕಬ್ಬಣ ಮತ್ತು ಸರ್ಕಾರ ಕೂಡಲೇ ಎಚ್ಚರಿಕೆಯನ್ನು ತಗೊಂಡು ಈ ಕೂಡಲೇ ತನಿಖೆ ಮಾಡಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವ ತಗೊಂಡು ಏನು ಈಗ ಕಬ್ಬಣ ಮತ್ತು ಸರ್ಕಾರದ ತೆಗೆದುಕೊಳ್ಳುವಂತ ಅವುಗಳನ್ನು ಮುಂದಾಗಬೇಕು ಹಾಗೆ ಅಂತೇಳಿ ಆಗ್ರಹಿಸ್ತಾ ಪೊಲೀಸ್ ಇಲಾಖೆಯ ಜವಾಬ್ದಾರಿಯನ್ನು ತಗೊಂಡು ಸಹಕಾರವನ್ನು ತಗೊಂಡು ಘೋಷಣೆ ಮಾಡ್ತಾರೆ. ಸರ್ಕಾರದ ಹೋರಾಟಗೊಳ್ಳುವಂತ ಕೆಲಸಗಳನ್ನ ಕಾಡಲಿ ಮುಂದಾಗಬೇಕು ಹಾಗೆ ಅಂತೇಳಿ ಆಗ್ರಹಿಸ್ತಾ ಮತ್ತೊಮ್ಮೆ ಇವರ ಹೋರಾಟಕ್ಕೆ ನಾನು ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡ್ತೇನೆ ಮತ್ತು ಇವರ ಹೋರಾಟ ಯಶಸ್ಸನ್ನ ಕಾಡಲಿ ಹಾಗೆ ಅಂತೇಳಿ ಹಾರೈಸ್ತೇನೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.